ಸಿದ್ದರಾಮಯ್ಯ ಕೆಣಕೋ ಧೈರ್ಯ ಹೈಕಮಾಂಡ್ ಗಿಲ್ವಾ? ಜನಬಲ ಶಾಸಕ ಬಲ ಅಹಿಂದ ಬಲವೇ ಸಿದ್ದುಗೆ ಶ್ರೀರಕ್ಷೆ. ಅಹಿಂದ ನಾಯಕನಿಗೆ ಗೋ ಅಹೆಡ್ ಅಂದ್ರ ರಾಹುಲ್. ಜನಬಲ ಶಾಸಕ ಬಲ ಅಹಿಂದ ಬಲವೇ ಸಿದ್ದುಗೆ ಶ್ರೀರಕ್ಷೆ. ಅಹಿಂದ ನಾಯಕನಿಗೆ ಗೋ ಅಹೆಡ್ ಅಂತ ಹೇಳಿದ್ರ ರಾಹುಲ್. ಸಿದ್ದು ಕೆಣಕಿದ್ರೆ 2028ಕ್ಕೆ ಹೊಡೆತ ಬೀಳುವಂತಹ ಭೀತಿ ಇದೆ ಕೂಡ. ಬಿಜೆಪಿಗೆ ಬಂದಂತಹ ಸ್ಥಿತಿ ಕಾಂಗ್ರೆಸ್ಗೆ ಬರುವಂತಹ ಭಯಾನೂ ಇದೆಯಾ? ಅಹಿಂದ ರಾಮಯ್ಯ ವಿಚಾರವಾಗಿ ಹೈಕಮಾಂಡ್ ಟೆನ್ಷನ್ ಶುರುವಾಗಿರುವಂಥದ್ದು. ಸಿದ್ದರಾಮಯ್ಯ ಕೆಣಕೋ ಧೈರ್ಯ ಹೈಕಮಾಂಡ್ ಗಿಲ್ವಾ? ಹಾಗಾದ್ರೆ ಜನಬಲ ಶಾಸಕ ಬಲ ಅಹಿಂದ ಬಲವೇ ಸಿದ್ದುಗೆ ಶ್ರೀರಕ್ಷೆ ಆಗತ್ತಾ? ಅಹಿಂದ ನಾಯಕನಿಗೆ ಗೋ ಅಹೆಡ್ ಅಂತ ಹೇಳಿದ್ದಾಗೆ ರಾಹುಲ್. ಅಹಿಂದ ರಾಮಯ್ಯ ವಿಚಾರವಾಗಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಸಿದ್ದರಾಮಯ್ಯರನ್ನ ಕೆಣಕುವಂತಹ ಧೈರ್ಯ ಹಾಗಾದ್ರೆ ಹೈಕಮಾಂಡ್ ಗಿಲ್ವಾ? ಸೊ ಏನು ಮಾಡಬಹುದು ಮುಂದೆ? ಸಾಕಷ್ಟು ಗೊಂದಲಗಳು. ಫೈನಲೈಸ್ ಆಗತ್ತೆ ಇವತ್ತು ಅಂತ ಹೇಳಲಾಗ್ತಾ ಇತ್ತು, ಬಟ್ ಇವತ್ತು ಕೂಡ ಫೈನಲೈಸ್ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬಿಕಾಸ್ ಸಿದ್ದರಾಮಯ್ಯರನ್ನ ಕೆಣಕುವಂತಹ ಒಂದು ಧೈರ್ಯ ಹೈಕಮಾಂಡ್ ಗಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಜನಬಲ ಆಗಿರ್ಬೋದು, ಅಹಿಂದ ಬಲ ಆಗಿರ್ಬೋದು, ಸಿದ್ದರಾಮಯ್ಯಗೆ ಒಂದು ರೀತಿಯಾಗಿ ಶ್ರೀರಕ್ಷೆ. ಸೊ ಅಹಿಂದ ನಾಯಕನಿಗೆ ಗೋ ಅಹೆಡ್ ಅಂತ ಹೇಳಿದ್ರ ರಾಹುಲ್. ಹಾಗಾದ್ರೆ ಏನಾಗ್ತಾ ಇದೆ? ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ ಅದೇ ಮಾದರಿಯ ಹೊಡೆತ ಬೀಳುವಂತಹ ಭಯ ಇದೆ. ಸಿದ್ದು ಕೆಳಗಿಳಿಸಿದ್ರೆ ಅಹಿಂದ ವರ್ಗಕ್ಕೆ ಸಿಟ್ಟು ಬೇಸರ ಆಗೋದು ಪಕ್ಕ ಅಂತ ಕೂಡ ಹೇಳಲಾಗ್ತಾ ಇದೆ. ಅಹಿಂದ ವರ್ಗ ಸಿಡಿದಿದ್ರೆ ಕಾಂಗ್ರೆಸ್ ಅಧಿಕಾರ ಗಗನ ಕುಸುಮವಾಗ್ಬಿಡುತ್ತೆ. ಸೊ ಕಾಂಗ್ರೆಸ್ ನಾಯಕರನ್ನ ಕಾಡುತ್ತೆ ಅಹಿಂದ ರಾಮಯ್ಯ ಭಯ ಕೂಡ. 2021ರಲ್ಲಿ ಯಡಿಯೂರಪ್ಪರನ್ನ ಕೆಳಗಿಳಿಸಿ ಕೆಟ್ಟಿದಂತಹ ಬಿಜೆಪಿ ಇದೀಗ ರಾಜ್ಯದಲ್ಲಿ ಕೇವಲ 66 ಸ್ಥಾನಕ್ಕೆ ಕುಸಿತವನ್ನ ಕಂಡಿರುವಂತಹ ಬಿಜೆಪಿ. ಸೊ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟಿದಂತಹ ಲಿಂಗಾಯತರು. ಸೊ ಕಾಂಗ್ರೆಸ್ಗೆ ಅದೇ ಮಾದರಿಯ ಹೊಡೆತ ಬೀಳುವಂತಹ ಭಯ ಕೂಡ ಇದೆಯಾ? ಆಬ್ವಿಯಸ್ಲಿ ಅಹಿಂದ ವರ್ಗ ಸಿಡಿದಿದ್ರೆ ಕಾಂಗ್ರೆಸ್ ಅಧಿಕಾರ ಗಗನ ಕುಸುಮವಾಗ್ಬಿಡುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆ ಅಹಿಂದ ರಾಮಯ್ಯ ಭಯ. ಸೊ ಏನ್ ಡಿಸಿಷನ್ ತೆಗೆದುಕೊಳ್ಳಬಹುದು ಹೈಕಮಾಂಡ್? ಸಿದ್ದುನ ಕೆಳಗಿಳಿಸಿದ್ರೆ ಅಹಿಂದ ವರ್ಗಕ್ಕೆ ಸಿಟ್ಟು ಬೇಸರ ಆಗೋದು ಪಕ್ಕ. ಸೊ ಬಿಜೆಪಿಯ ಮಾದರಿಯಲ್ಲೇ ಕಾಂಗ್ರೆಸ್ಗೂ ಕೂಡ ಹೊಡೆತ ಬೀಳುವಂತಹ ಭಯ ಕೂಡ ಇದೆ. ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಪಟ್ಟವನ್ನ ಬಿಟ್ಕೊಡೋದಕ್ಕೂ ಕೂಡ ಸಿದ್ಧರಿಲ್ಲ. ಇನ್ನೊಂದು ಕಡೆ DK ಕೊಟ್ಟಂತಹ ಖಾತೆಗಳನ್ನು ತೆಗೆದುಕೊಂಡು CM ಆಗುವಂತಹ ಕನಸನ್ನ ಮರೆಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಮತ್ತೊಂದು ಕಡೆ ಪರಮೇಶ್ವರ್ ಹೆಸರನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ DK ಮಾತ್ರ ಪಟ್ಟವನ್ನ ಕೊಡ್ಬೋದು. ಇನ್ ಕೇಸ್ ನನಗಿಲ್ಲ ಅಂತ ಹೇಳಿದ್ರೆ ಪರಮೇಶ್ವರ್ನಾದ್ರೂ ಕೂರಿಸ್ಬೇಕು ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಅದನ್ನ ಹೊರತುಪಡಿಸಿ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿಕಾಸ್ ಸಿದ್ದರಾಮಯ್ಯರನ್ನ ಬಿಟ್ರೆ ಓಲೈಕೆಯ ರಾಜಕಾರಣ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಸೊ ಮತಗಳನ್ನ ಸೆಳೆಯುವಂತಹ ಕೆಲಸವನ್ನ ಮಾಡುವಂಥದ್ದು ಖರ್ಗೆ ಕೈಲಿ ಮಾತ್ರ ಸಾಧ್ಯ. ರಿಪ್ಲೇಸ್ಮೆಂಟ್ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಂಖ್ಯಾಬಲ ನನಗಿಂತ ಹೆಚ್ಚಾಗಿ ತೋರಿಸಿದ್ರೆ ನಾನು ಪಟ್ಟವನ್ನ ಬಿಟ್ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ನಿನ್ನೆ ಹೇಳ್ತಾ ಇದ್ರು ಸಿದ್ದರಾಮಯ್ಯ.